ಎಲ್ಲ ಗೃಹಲಕ್ಷ್ಮಿಯರಿಗೂ 4,000 ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ವೀಕ್ಷಕರೇ. ಮತ್ತೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಇಂದಿರಾ ಆಹಾರ ಕಿಟ್, ಅಡುಗೆ ಎಣ್ಣೆ ಸೇರಿದಂತೆ 5 ಪದಾರ್ಥಗಳು ಇರಲಿವೆ. ಮತ್ತೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ದೀಪಾವಳಿ ಹಬ್ಬದ ವೇಳೆಗೆ ಬರುತ್ತಾ ವೀಕ್ಷಕರೇ? ಹೌದು, ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಎಲ್ಲ ಗೃಹಲಕ್ಷ್ಮಿಯರು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ವೀಕ್ಷಕರೇ, ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಂಪರ್ ಸಿಹಿ ಸುದ್ದಿ. ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಭಾರಿ ಬದಲಾವಣೆ. ಹೌದು ವೀಕ್ಷಕರೇ, 5 ಪದಾರ್ಥಗಳನ್ನು ನೀಡಲಾಗ್ತಾ ಇದೆ. ಆದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಅದರ ಮೇಲೆ ಇದನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಯಾವ ಕುಟುಂಬಕ್ಕೆ ಎಷ್ಟು ಕೆಜಿ ಸಿಗುತ್ತೆ ಅದರ ಬಗ್ಗೆ ಇವತ್ತು ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಅನರ್ಹರ ಕಾರ್ಡು ಕೂಡ ರದ್ದಾಗ್ತಾ ಇದೆ. ಇನ್ನು 3 ಗಂಟೆಗಳಲ್ಲಿ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಸುರಿಯಲಿದೆ. ಈ ಎಲ್ಲಾ ಜಿಲ್ಲೆಗಳ ಪಟ್ಟಿ ರಿಲೀಸ್ ಆಗಿದೆ ವೀಕ್ಷಕರೇ. ಹೌದು, ಈ ಜಿಲ್ಲೆಗಳಲ್ಲಿ 4 ದಿನ ರಣಭೀಕರ ಮಳೆ ಸುರಿಯಲಿದೆ. ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗಲಿದೆ ಅಂತ ಹೇಳಲಾಗಿದ್ದು, ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ರಾಜ್ಯದಂತ ಭಾರಿ ಮಳೆ ಆಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರ ಮತ್ತೆ ದಾಖಲೆ ಮುರಿದು ಮುಂದೆ ನುಗ್ಗಿರುವಂತದ್ದು. ಈಗ ಬೆಳ್ಳಿ ದರ 1,70,000 ರೂಪಾಯಿ 1 ಕೆಜಿಗೆ. ಇನ್ನು 20,000 ರೂಪಾಯಿ ಆದ್ರೆ ಆಲ್ಮೋಸ್ಟ್ 1 ತಿಂಗಳಲ್ಲಿ ಬೆಳ್ಳಿ ರೇಟ್ ಡಬಲ್ ಆಗಲಿದೆ ಅಂತ ಹೇಳಲಾಗಿದೆ. ಎಲ್ಲ ಒಂದು ವೀಕ್ಷಕರು ವಿಡಿಯೋನ ಕೊನೆ ತನಕ ನೋಡಿ. ಎದಕ್ಕಂದ್ರೆ ಗೃಹಲಕ್ಷ್ಮಿಯರಿಗೆ ಬಂಪರ್ ಸಿಹಿ ಸುದ್ದಿ ಒಂದು ಬಂದಿರುವಂತದ್ದು ವೀಕ್ಷಕರೇ. ಹೌದು, 2,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹಣವನ್ನ ಪಡೆದುಕೊಳ್ತಾ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ನಿಮಗೂ ಕೂಡ ಜುಲೈ ತಿಂಗಳ ಹಣ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಒಂದು ವೇಳೆ ನಿಮಗೇನಾದ್ರೂ ಜುಲೈ ಕಂತು ಬಂದಿಲ್ಲ ಅಂದ್ರೆ ಎಷ್ಟು ಕಂತು ನಿಮಗೆ ಇನ್ನು ಬಾಕಿ ಇದೆ ಅದರ ಬಗ್ಗೆ ನಿಮಗೆ ನೀವು ಕಮೆಂಟ್ ಮಾಡಿದ್ರೆ ಅದಕ್ಕೆ ನಿಮಗೆ ರಿಪ್ಲೈ ಕೂಡ ಬರುತ್ತೆ ವೀಕ್ಷಕರೇ. ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೆ ಜುಲೈ ತಿಂಗಳ ಕಂತು ಜಮೆ ಮಾಡಲಾಗಿದೆ 2,000 ರೂಪಾಯಿ. ಈಗ ಆಗಸ್ಟ್ ತಿಂಗಳ ಹಣವು ಕೂಡ ನಿಮ್ಮ ಖಾತೆಗೆ ಬಂದು ಸೇರಲಿದೆ ಎಂಬುವ ನಿರೀಕ್ಷೆ ಇರುವಂತದ್ದು. ಅಂದ್ರೆ ವೀಕ್ಷಕರೇ, ಇಲ್ಲಿ ಸಿಂಪಲ್ ಆಗಿ ಹೇಳೋದೇನಪ್ಪಾ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಇದೇ ಅಕ್ಟೋಬರ್ ತಿಂಗಳಲ್ಲಿ ಮತ್ತೊಂದು ಕಂತು ಹಣ ಬಂದು ಸೇರುವ ಸಾಧ್ಯತೆ ಇರುವಂತದ್ದು. ಎದಕ್ಕಂದ್ರೆ ಈಗಾಗಲೇ DIPR ಕರ್ನಾಟಕದಲ್ಲಿ ಈ ಒಂದು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಹಣವನ್ನ ಶೀಘ್ರದಲ್ಲೇ ರಿಲೀಸ್ ಮಾಡ್ತಿದ್ದೀವಿ ಎಂಬ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇದರ ಮೂಲಕ ಗೊತ್ತಾಗುತ್ತೆ ಆಗಸ್ಟ್ ತಿಂಗಳ ಹಣವು ಕೂಡ ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ ಅಂತ. ಈಗ ಎಲ್ಲಾ ಮಹಿಳೆಯರಿಗೂ ಕೂಡ ಇದು ಒಂದು ಸಿಹಿ ಸುದ್ದಿ ಆಗಿರುತ್ತೆ. ಮತ್ತೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಈಗ ವೀಕ್ಷಕರೇ, ನಿಮಗೆ ಎಷ್ಟು ಕಂತು ಹಣ ಬಾಕಿ ಇದೆ ಅದು ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ಗಳ ಮೂಲಕ DBT ಮೂಲಕ ನೇರವಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಸಹಕಾರ ಸಂಘವು ಕೂಡ ಸ್ಥಾಪನೆ ಆಗ್ತಾ ಇದೆ. ಅಂದ್ರೆ ಗೃಹಲಕ್ಷ್ಮಿಯರಿಗೆ ಸಹಕಾರ ಸಂಘದ ಮೂಲಕ 5 ಲಕ್ಷದಿಂದ ಹಿಡಿದು 50 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯವನ್ನ ಕೊಡಲಾಗುತ್ತೆ. ಮಹಿಳೆಯರು ಈ ಒಂದು ಹಣದಿಂದ ಸ್ವಂತ ಉದ್ಯಮ, ತಮ್ಮ ಒಂದು ಸ್ವಾವಲಂಬಿ ಜೀವನವನ್ನ ಸಾಧಿಸಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಈ ಒಂದು ಯೋಜನೆ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಜಾರಿಗೆ ಬರುವ ನಿರೀಕ್ಷೆ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಈಗಾಗಲೇ ನಿಮಗೆ ಜುಲೈ ತಿಂಗಳ ಕಂತು ಹಣ ಬಂದಿದ್ದರೆ ಆಗಸ್ಟ್ ತಿಂಗಳ ಕಂತಿನ ಹಣವು ಕೂಡ ದೀಪಾವಳಿ ಹಬ್ಬದ ನಂತರ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ವೀಕ್ಷಕರೇ. ಮತ್ತೆ ಅಕ್ಟೋಬರ್ ಅಥವಾ ನವೆಂಬರ್ ಮೊದಲ ವಾರದಲ್ಲಿ ನಿಮಗೆ ಆಗಸ್ಟ್ ತಿಂಗಳ ಕಂತಿನ ಹಣವು ಕೂಡ ಜಮೆ ಆಗಲಿದೆ 2,000 ರೂಪಾಯಿ. ಒಟ್ಟು 4,000 ರೂಪಾಯಿ ಹಣವನ್ನ ಈಗಾಗಲೇ ನಿಮ್ಮ ಖಾತೆಗೆ ಬರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಗೃಹಲಕ್ಷ್ಮಿಯರಿಗೆ. ಮತ್ತೆ ಇಂಥವರಿಗೆ ಹಣ ಬರಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ಈಗಾಗಲೇ ಕರ್ನಾಟಕದಿಂದ 12 ಲಕ್ಷ ರೇಷನ್ ಕಾರ್ಡುಗಳನ್ನ BPL ಕಾರ್ಡುಗಳನ್ನ APL ಕಾರ್ಡ್ ಕನ್ವರ್ಟ್ ಆಗಿದೆ. ಇದರಲ್ಲಿ GST ಅಕೌಂಟ್ ಇದ್ದ ಹಾಗೂ ಗೃಹಲಕ್ಷ್ಮಿಯರ ಯಜಮಾನರು GST ಅಕೌಂಟ್ ಇದ್ದು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ. ಅಂತವರನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗುತ್ತೆ ಅಂತ ಹೇಳಲಾಗಿದೆ. ಇಂಥ 2,14,000 ಅನರ್ಹ ಫಲಾನುಭವಿಗಳನ್ನ ತೆಗೆದು ಹಾಕಲಾಗಿದೆ ಎಂಬ ಮಾಹಿತಿ ಕೂಡ ಬಂದಿರುವಂತದ್ದು. ಇಂಥ ಅನರ್ಹ ಗೃಹಲಕ್ಷ್ಮಿಯರಿಗೆ ಇನ್ಮುಂದೆ ಹಣ ಬರಲ್ಲ. ಮತ್ತೆ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ, ಅದರಲ್ಲಿ BPL ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗಂತೂ ಇದು ಬಂಪರ್ ಸಿಹಿ ಸುದ್ದಿ. ಈಗಾಗಲೇ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು, ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಅಧಿಕೃತವಾಗಿ ಈ ಒಂದು ಘೋಷಣೆಯನ್ನ ಮಾಡಲಾಗಿದೆ. ಈಗಾಗಲೇ ಹೇಳೋದಾದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆ. ಪೌಷ್ಟಿಕ ಅನ್ನಭಾಗ್ಯ ಯೋಜನೆ ಜನರ ಹಸಿವಿಗೆ ಕಾಂಗ್ರೆಸ್ ಸರ್ಕಾರ ಆಹಾರ ಭದ್ರತೆ, ಬಡವರ ಆರೋಗ್ಯಕರ ಜೀವನಕ್ಕೆ ಪೌಷ್ಟಿಕ ಆಹಾರ ಕಿಟ್ ಅನ್ನ ಒದಗಿಸಲಾಗುತ್ತೆ ಅಂತ ಹೇಳಲಾಗಿದೆ. ಅಧಿಕೃತವಾಗಿ ಒಂದು ಪೋಸ್ಟರ್ ಕೂಡ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಹೌದು, ಇನ್ ಮುಂದೆ 10 ಕೆಜಿ ಅಕ್ಕಿ ಬದಲಾಗಿ 5 ಕೆಜಿ ಅಕ್ಕಿ ಮಾತ್ರ ಕೇಂದ್ರ ಸರ್ಕಾರದಿಂದ ಸಿಗುತ್ತೆ. ಕರ್ನಾಟಕ ಸರ್ಕಾರದ 5 ಕೆಜಿ ಅಕ್ಕಿಯನ್ನ ಕಟ್ ಮಾಡಿ ಈ ಒಂದು 5 ಕೆಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ ಅನ್ನ, ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಇದರಲ್ಲಿ ಯಾವೆಲ್ಲ ವಸ್ತುಗಳು ಇರುತ್ತೆ ಅಂದ್ರೆ 5 ಕೆಜಿ ಅಕ್ಕಿ ಇರುತ್ತೆ ಹಾಗೂ
ತೊಗರಿಬೇಳೆ, ಹೆಸರು ಕಾಳು, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಈ 5 ಪದಾರ್ಥಗಳನ್ನ ನೀಡಲಾಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇದನ್ನ ಯಾವ ತರ ವಿತರಣೆ ಮಾಡ್ತಾರೆ ಅಂದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಅಂದ್ರೆ ನಿಮ್ಮ BPL ಕಾರ್ಡ್ ಅಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಅದರ ಮೇಲೆ ಇದನ್ನ ವಿತರಣೆ ಮಾಡಲಾಗುತ್ತೆ. ಇದನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. ಒಬ್ಬರು ಅಥವಾ ಇಬ್ಬರು ಸದಸ್ಯರು ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಇದ್ರೆ ಅಂತಹ ಕುಟುಂಬಕ್ಕೆ ತಲಾ ಅರ್ಧ ಕೆಜಿ ಅಂತೆ 2.5 ಕೆಜಿಯ ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಒಂದು ವೇಳೆ ನಿಮ್ಮ BPL ಕಾರ್ಡ್ ಅಲ್ಲಿ 3 ಅಥವಾ 4 ಮಂದಿ ಸದಸ್ಯರ ಹೆಸರು ಇದ್ದರೆ ಅಂದ್ರೆ 4 ಜನ ಇದ್ದರೆ ಅಂತ ಕುಟುಂಬಕ್ಕೆ ತಲಾ 1 ಕೆಜಿ ಅಂತೆ 5 ಕೆಜಿ ತೂಕದ ಕಿಟ್ ಅನ್ನ ಕೊಡಲಾಗುತ್ತದೆ. ಇನ್ನು 5ಕ್ಕಿಂತ ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರು ಇರುವ ಕುಟುಂಬಕ್ಕೆ ತಲಾ 1.5 ಕೆಜಿ ಅಂತೆ ಒಟ್ಟು 7.5 ಕೆಜಿಯ ಆಹಾರ ಕಿಟ್ ಅನ್ನ ಪೂರೈಸಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಇದನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. ಉದಾಹರಣೆಗೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ 6 ಜನರ ಹೆಸರು ಇದ್ದರೆ ಅಲ್ಲಿ ನಿಮಗೆ 1.5 ಕೆಜಿ ಅಂತೆ ಒಟ್ಟು 7.5 ಕೆಜಿಯ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಒಂದು ಕುಟುಂಬಕ್ಕೆ ಅಂತಾನು ಕೂಡ ಇಲ್ಲಿ ನಾವು ಹೇಳ್ಬೋದು ವೀಕ್ಷಕರೇ. ಇದರ ಬಗ್ಗೆ ನಿಮಗೆ ಮತ್ತಷ್ಟು ಅಪ್ಡೇಟ್ ಬೇಕಂದ್ರೆ ನೀವು ಅನ್ನಭಾಗ್ಯ ಅಂತ ನಮಗೆ ಕಮೆಂಟ್ ಮಾಡಿದ್ರೆ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಸಪರೇಟ್ ಆಗಿ ಲೈವ್ ಆಗಿ ನಿಮಗೆ ಮತ್ತೊಂದು ವಿಡಿಯೋ ಕೂಡ ಮಾಡಿ ಇದರ ಬಗ್ಗೆ ಮಾಹಿತಿ ಕೊಡ್ತೇವೆ ವೀಕ್ಷಕರೇ. ಇನ್ ಮುಂದೆ 10 ಕೆಜಿ ಅಕ್ಕಿ ನಿಮಗೆ ಸಿಗೋದಿಲ್ಲ, 5 ಕೆಜಿ ಅಕ್ಕಿ ಮಾತ್ರ ಸಿಗುತ್ತೆ. 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಮಾಡಿ. ಹಾಗೂ ಎಲ್ಲ ಅನರ್ಹ ಫಲಾನುಭವಿಗಳನ್ನು ತೆಗೆದು ಹಾಕಲಾಗ್ತಾ ಇದೆ. ಅಂದ್ರೆ ವೀಕ್ಷಕರೇ, ಸುಳ್ಳು ದಾಖಲೆ ಕೊಟ್ಟು ಮತ್ತೆ ಶ್ರೀಮಂತರು ಪಡೆದುಕೊಂಡಿರುವ BPL ಕಾರ್ಡುಗಳನ್ನ APL ಕಾರ್ಡ್ ಆಗಿ ಕನ್ವರ್ಟ್ ಕೂಡ ಮಾಡಲಾಗ್ತಾ ಇದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಭಾರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆಯಿಂದ ಬಂದಿರುವ ಮಾಹಿತಿ. ರಾತ್ರೋರಾತ್ರಿ ಭಾರಿ ಮಳೆಗೆ ಬೆಂಗಳೂರಿನ ಕೆಲ ಪ್ರದೇಶಗಳಲ್ಲಿ ಭಾರಿ ನೀರು ನಿಂತು ಟ್ರಾಫಿಕ್ ಜಾಮ್ ವೀಕ್ಷಕರೇ. ಹೌದು, ಕರ್ನಾಟಕದಲ್ಲಿ ಮತ್ತೆ ಮಳೆ ಅಬ್ಬರ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಎದಕ್ಕಂದ್ರೆ 10 ಜಿಲ್ಲೆಗಳಿಗೆ ಮತ್ತೆ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಇನ್ನು 14ನೇ ತಾರೀಕಿನವರೆಗೂ ಯೆಲ್ಲೋ ಅಲರ್ಟ್ ಅಂತಾನೂ ಕೂಡ ಹೇಳಲಾಗಿದೆ. ಬೆಂಗಳೂರಿನಲ್ಲಿ ಇನ್ನು 4 ದಿನ ಯೆಲ್ಲೋ ಅಲರ್ಟ್ ಇರಲಿದೆ. 14ನೇ ತಾರೀಕಿನವರೆಗೂ ಯೆಲ್ಲೋ ಅಲರ್ಟ್ ಇರಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಇಲ್ಲಿ 10 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಆ ಜಿಲ್ಲೆಗಳ ಹೆಸರು ಹೇಳೋಕ್ಕಿಂತ ಮುಂಚೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಮೊದಲಿಗೆ ಬೆಂಗಳೂರು ನಗರದಲ್ಲಿ ಇನ್ ಮುಂದೆ ಭಾರಿ ಮಳೆ ಆಗಲಿದೆ 4 ದಿನ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಕೋಲಾರದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆಗಿದೆ. ಹೀಗಾಗಿ ಮತ್ತೆ ಅಲರ್ಟ್ ಅನ್ನ ನೀಡಲಾಗಿದೆ. ಈಗ ಬೆಂಗಳೂರು, ಚಿಕ್ಕಮಗಳೂರು, ಚಿತ್ರದುರ್ಗ ಹಾಗೂ ಇತರ ಕಡೆಗೆ ಮಳೆ ಹೆಚ್ಚಾಗಿದೆ. 6 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, 10 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ತುಮಕೂರು, ಶಿವಮೊಗ್ಗ, ಮೈಸೂರು, ಮಂಡ್ಯ, ಕೊಡಗು, ದಾವಣಗೆರೆ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಈ 10 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ರೆ ಇನ್ನೊಂದು ಕಡೆಗೆ ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ಹಾಸನ, ಕೋಲಾರಕ್ಕೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. 14ನೇ ತಾರೀಕಿನವರೆಗೂ ಭಾರಿ ಮಳೆ ಆಗುವ ಮುನ್ಸೂಚನೆ ಇದೆ ಅಂತ ಹೇಳಲಾಗಿದೆ. ಬನ್ನಿ ವೀಕ್ಷಕರೇ, ಈಗ ಬಂಗಾರದ ಬೆಲೆ ಸಾರ್ವಕಾಲಿಕ ದಾಖಲೆ ಮುರಿದಿದೆ. ಇನ್ನು ಬೆಳ್ಳಿ ದರವು ಕೂಡ 1,70,000 ರೂಪಾಯಿ ಗಡಿ ದಾಟಿದ್ದು ಬೆಳ್ಳಿಗೂ ಕೂಡ ಭಾರಿ ಒಂದು ಬೆಲೆ ಏರಿಕೆ ಆಗಿದೆ ವೀಕ್ಷಕರೇ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಬೆಳ್ಳಿ ದರ ಆಲ್ಮೋಸ್ಟ್ ಡಬಲ್ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಒಂದೇ ದಿನ ಮತ್ತೆ 3,000 ರೂಪಾಯಿ ಬೆಲೆಯಲ್ಲಿ ಏರಿಕೆ. ಮೊನ್ನೆ 7,000 ರೂಪಾಯಿ, ಅಚ್ಚೆ ಮೊನ್ನೆ 7,000 ರೂಪಾಯಿ, ಈಗ ಮತ್ತೆ 3,000 ರೂಪಾಯಿ ಬೆಳ್ಳಿ ದರ 1 ಕೆಜಿಯಲ್ಲಿ ಏರಿಕೆ ಆಗಿದೆ. ಈಗ 1 ಕೆಜಿ ಬೆಳ್ಳಿ ದರ ಬರೋಬ್ಬರಿ 1,70,000 ರೂಪಾಯಿಗೆ ಬಂದು ನಿಂತಿರುವಂತದ್ದು. ನೀವೇನಾದ್ರೂ 2020ರಲ್ಲಿ 80,000 ರೂಪಾಯಿ ಇದ್ದ ಬೆಳ್ಳಿಯನ್ನ ಖರೀದಿ ಮಾಡಿದ್ರೆ 1 ಕೆಜಿ, ಇವತ್ತು ಅದು 1,70,000 ರೂಪಾಯಿ. ಅಂದ್ರೆ ನಿಮ್ಮ ಒಂದು ಬಂಡವಾಳ ಡಬಲ್ ಆಗಿರೋದು. ಆದ್ರೆ ಈಗ ಬೆಳ್ಳಿ ದರ ಭಾರಿ ಏರಿಕೆ ಆಗಿದೆ. ಈಗ ಬಂಗಾರ ದರನು ಕೂಡ ಮತ್ತೆ 500 ರೂಪಾಯಿ ಏರಿಕೆ ಆಗಿ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ 1,24,260 ರೂಪಾಯಿ. ಇದಕ್ಕೆ ನೀವು GST ಆಡ್ ಮಾಡಿದ್ರೆ 1,28,000 ರೂಪಾಯಿವರೆಗೂ ಬರ್ತಾ ಇದೆ. ಅಂದ್ರೆ ವೀಕ್ಷಕರೇ, ಇನ್ನು 2ರಿಂದ 2,500 ರೂಪಾಯಿ ಜಾಸ್ತಿ ಆದ್ರೆ 1,30,000 ರೂಪಾಯಿ ಗಡಿಗೆ ಟಚ್ ಆಗಲಿದೆ ಬಂಗಾರದ ಬೆಲೆ ಅಂತಾನೆ ಹೇಳ್ಬಹುದು. ಇದು ಒಂದು ಬಂಗಾರ ಮತ್ತು ಬೆಳ್ಳಿ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಬಂಗಾರ ದರ ಮಾತ್ರ ಅಲ್ಲ, ಬೆಳ್ಳಿ ದರನು ಕೂಡ ಬಂಗಾರಕ್ಕಿಂತನೂ ಕೂಡ ಜಾಸ್ತಿಯಲ್ಲಿ ರೇಟ್ ಅಲ್ಲಿ ಏರಿಕೆ ಆಗ್ತಾ ಇದೆ. ಬೆಳ್ಳಿ ದರ 1 ಕೆಜಿಗೆ ಈಗ 1,70,000 ರೂಪಾಯಿ ಆಗಿರುವಂತದ್ದು. ನಿಮ್ಮ ಪ್ರಕಾರ 1 ಕೆಜಿ ಬೆಳ್ಳಿ ದರ ಎಷ್ಟಾಗಬೇಕು? ನಮ್ಮ ಪ್ರಕಾರ 1 ಲಕ್ಷ ರೂಪಾಯಿ ಇದ್ರೆ ಓಕೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ತಗೊಳ್ಳೋಕೆ ಈಸಿ ಆಗುತ್ತೆ. ಅದೇ ತರ ಬಂಗಾರ 60ರಿಂದ 70,000 ರೂಪಾಯಿ ಆದ್ರೆ ಬಡ ಜನರು ಬಂಗಾರವನ್ನ ಖರೀದಿ ಮಾಡ್ತಾರೆ, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ವೀಕ್ಷಕರೇ, ನೀವು ಏನಾದ್ರೂ ಕಾಂತಾರ ಸಿನಿಮಾ ನೋಡಿದ್ರೆ, ನೀವು ಏನಾದ್ರೂ ಮೂವಿ ಟಿಕೆಟ್ ಅನ್ನ ಇಟ್ಕೊಂಡಿದ್ರೆ ಅದನ್ನ ಇಟ್ಕೊಂಡಿರಿ. ಎದಕ್ಕಂದ್ರೆ
ಸರ್ಕಾರದ ಪರ ತೀರ್ಪು ಬಂದ್ರೆ 200 ರೂಪಾಯಿ ಮೇಲೆ ಯಾರಾದ್ರೂ ಹಣ ಪಾವತಿ ಮಾಡಿ ಸಿನಿಮಾ ನೋಡಿದ್ರೆ ಅವರಿಗೆ ಎಕ್ಸೆಸ್ ಅಮೌಂಟ್ ಅನ್ನ ವಾಪಸ್ ಕೊಡಲಾಗುತ್ತೆ ಅಂತ ಇಲ್ಲಿ ಬರೆಯಲಾಗಿದೆ. ಬೇಕಾದ್ರೆ ನೀವು ನೋಡಬಹುದು, ಚಿತ್ರ ವೀಕ್ಷಣೆ ಮುಗಿದ ಬಳಿಕ ಟಿಕೆಟ್ ಎಸೆಯದೆ ಭದ್ರವಾಗಿರಿಸಿಕೊಳ್ಳಿ ಅಂತ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಸಿದ್ದರಾಮಯ್ಯನವರು ಎಲ್ಲ ಒಂದು ಸಿನಿಮಾ ಥಿಯೇಟರ್ಗಳಲ್ಲಿ ಗರಿಷ್ಠ ಟಿಕೆಟ್ 200 ರೂಪಾಯಿ ಮಿತಿ ಮೀರಬಾರದು ಅಂತ ಹೇಳಲಾಗಿದೆ. ಆದ್ರೆ ಈ ಒಂದು ಅರ್ಜಿ ಈಗ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರ್ತಾ ಇದ್ದಂತೆ ಮತ್ತೆ ಸಿನಿಮಾ ಟಿಕೆಟ್ಗಳು 300 ರೂಪಾಯಿ 400 ರೂಪಾಯಿ ಆಗಿದೆ. ಕಾಂತಾರ ಸಿನಿಮಾ ಜನರು 300 ರೂಪಾಯಿ 400 ರೂಪಾಯಿ ಕೊಟ್ಟು ನೋಡಿದ್ದಾರೆ. ನಿಮ್ಮ ಹತ್ರ ಆ ಒಂದು ಟಿಕೆಟ್ ಇದ್ರೆ ಅದನ್ನ ಭದ್ರವಾಗಿಟ್ಟುಕೊಳ್ಳಿ. ಯಾಕಂದ್ರೆ ಹೈಕೋರ್ಟ್ ನಲ್ಲಿ ಕರ್ನಾಟಕ ಸರ್ಕಾರದ ಪರ ತೀರ್ಪು ಬಂದರೆ ನೀವೇನಾದ್ರೂ 500 ರೂಪಾಯಿ ಕೊಟ್ಟು ಏನಾದ್ರೂ ಟಿಕೆಟ್ ತಗೊಂಡಿದ್ರೆ 200 ರೂಪಾಯಿ ಮಾತ್ರ ನೀವು ಕೊಡಬೇಕು. 300 ರೂಪಾಯಿ ಜಾಸ್ತಿ ಕೊಟ್ಟಿದ್ರಲ್ಲ, ಆ 300 ರೂಪಾಯಿ ಹಣ ನಿಮಗೆ ವಾಪಸ್ ಕೊಡುವಂತೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಸೊ ನಿಮ್ಮ ಒಂದು ಟಿಕೆಟ್ ಅನ್ನ ನೀವು ಭದ್ರವಾಗಿ ಇಟ್ಟುಕೊಳ್ಳಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.